ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ನಾವಿವತ್ತು ಮಾಡ್ತಿರೋಂಥ ರೆಸಿಪಿ ನೋಡೋದಕ್ಕೂ ತಿನ್ನೋದಕ್ಕೂ ಸೇಮ್ ಚಿಕನ್ ಕಬಾಬ್ ಥರಾನೇ ಇರುತ್ತೆ. ಬಟ್ ಚಿಕನ್ ಕಬಾಬ್ ಅಲ್ಲ, ಬದಲಿಗೆ ಅದು ಹಲಸಿನಕಾಯಿ ಕಬಾಬ್. ಇದೇ ಇವತ್ತಿನ ಮಮತಾಸ್ ರೆಸಿಪಿ. ನನ್ನ ಮಗ ಅಂತೂ ಇನ್ನು ಅವ್ನ ಫೇವ್ರೆಟ್ ಚೀಚಿ ಬೊಣ್ಣ ಅಂದರೆ ಚಿಕನ್ ಕಬಾಬ್ ಅಂದ್ಕೊಂಡೇ ತಿಂದ. ಒಂಚೂರು ಅವನಿಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಅನ್ನಿಸೇ ಇಲ್ಲ. ಮಕ್ಕಳಿಗಿಂತಲೂ ಹಾನೆಸ್ಟ್ ಒಪಿನಿಯನ್ ಯಾರು ಕೊಡ್ತಾರೆ ಹೇಳಿ? ಅದಕ್ಕೆ ಅವನ ಬಾಯಲ್ಲೇ ಕೇಳೋಣ ಹೇಗಿತ್ತು ಅಂತ. ಎಟ್ಲಂದ ಚೀಚಿ ಪುಂಡ ಸೂಪರಾ, ಆಸಮ, ಎಮ್ಮಿ, ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ಯಶಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಶುರು ಮಾಡೋಣ. ಮೊದಲಿಗೆ ಹಲಸಿನಕಾಯಿನ ಒಂದು 50% ಬೇಯಿಸ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 750 ಗ್ರಾಮ್ ಬರೋ ಅಷ್ಟು ಎಳೆದಾದ ಹಲಸಿನಕಾಯಿನ ಆಚೆ ಲೇಯರ್ ಕಟ್ ಮಾಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದನ್ನ ತಗೊಳ್ತಿದ್ದೀನಿ. ಅದನ್ನ ಮೀಡಿಯಮ್ ಸೈಜ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇದೇ ರೀತಿ ಎಲ್ಲ ಕಾಯಿನೂ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಣಲಿಲಿ ನೀರು ಕುದಿಯೋಕ್ಕಿಟ್ಟು ಅದು ಕುದಿ ಬಂದಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಲಸಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಹಲಸಿನಕಾಯಿಗೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ ಬೇಯಬೇಕಾದ್ರೇ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ತಿದ್ದೀನಿ. ಮತ್ತು ಕಲರ್ಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಿದ್ದೀನಿ. ಹಲಸಿನಕಾಯಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಹಲಸಿನಕಾಯಿ ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ ಮತ್ತು ಕಬಾಬ್ ತಿನ್ನಬೇಕಾದ್ರೆ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ಈಗ ಅರ್ಧ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಪ್ರೆಸ್ ಮಾಡಿದ್ರೆ ಪೀಸ್ ಆಗ್ತಿದೆ, ಅಂದರೆ ಅರ್ಧ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಆಚೆ ತೆಗೆದಿಟ್ಕೊಳ್ಳೋಣ. ಮಸಾಲೆಯಲ್ಲಿ ಮಿಕ್ಸ್ ಮಾಡೋಕ್ಕೆ ಮುಂಚೆ ಹಲಸಿನಕಾಯಿ ಚೆನ್ನಾಗಿ ಡ್ರೈ ಮತ್ತು ಕೂಲಾಗಿರಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ಇದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿವತ್ತು ರೆಡಿಮೇಡ್ ಕಬಾಬ್ ಮಸಾಲ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ ತೇಜು ಬ್ರ್ಯಾಂಡ್ ಕಬಾಬ್ ಮಸಾಲ 2 ಪ್ಯಾಕೆಟ್ ತಗೊಳ್ತಿದ್ದೀನಿ. 1 ಪ್ಯಾಕೆಟ್ ಮಸಾಲ ಅರ್ಧ kg ಚಿಕನ್ಗೆ ಸಾಕಾಗುತ್ತೆ ಅಂತ ಬರೆದಿದೆ. ಸ್ವಲ್ಪ ಸ್ಪೈಸಿ ಇರಲಿ ಅಂತ 750 ಗ್ರಾಮ್ ಹಲಸಿನಕಾಯಿಗೆ 2 ಪ್ಯಾಕೆಟ್ ಕಬಾಬ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡ್ ಕಬಾಬ್ ಪೌಡರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬೈಂಡಿಂಗ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಅರ್ಧ ಹೋಳು ನಿಂಬೆ ರಸ ಸೇರಿಸ್ತಿದ್ದೀನಿ. ನೆಕ್ಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1/4 ಟೇಬಲ್ ಸ್ಪೂನ್, ಚಾಟ್ ಮಸಾಲ 1/4 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಬಾಬ್ ಪೌಡರಲ್ಲೂ ಉಪ್ಪಿರುತ್ತೆ ಮತ್ತು ನಾವು ಹಲಸಿನಕಾಯಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ವಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಉಂಡೆ ಇಲ್ಲದೆ ಮೀಡಿಯಮ್ ಹದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಸಿಕ್ ತಣ್ಣಗಾಗಿರೋ ಅಂಥ ಹಲಸಿನಕಾಯಿ ಕ್ಯೂಬ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಹಲಸಿನಕಾಯಿ ಈ ಹದಕ್ಕೆ ಬೆಂದಿರಬೇಕು. ಈಗ ಹಲಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೋಟಿಂಗ್ ಲೈಟಾಗಿರಬೇಕು, ಆದರೆ ಮಸಾಲೆ ಹಲಸಿನಕಾಯಿಗೆ ಚೆನ್ನಾಗಿ ಅಂಟಿರಬೇಕು. ಕೋಟಿಂಗ್ ತುಂಬ ತೆಳುವಾದರೆ ಎಣ್ಣೆಲಿ ಬಿಡಬೇಕಾದ್ರೆ ಅದು ಮಸಾಲೆ ಸಪ್ರೇಟಾಗಿ ಹೋಗುತ್ತೆ. ಅದಕ್ಕೆ ಕೋಟಿಂಗ್ ತೆಳುವಾಗಿದ್ದರೆ ಇನ್ನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇದನ್ನ ಒಂದು 30 ನಿಮಿಷ ನೆನೆಯೋಗಿ ಬಿಡೋಣ. 30 ನಿಮಿಷ ಆದಮೇಲೆ ಡೀಪ್ ಫ್ರೈಗೆ ಸಾಕಾಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದು ಕಾದಿದೆಯಾ ಅಂತ ನೋಡೋದಕ್ಕೆ ಈ ರೀತಿ ಒಂದು ಸಣ್ಣಗೆ ಬಿಟ್ಟು ನೋಡಿ, ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಹಲಸಿನಕಾಯಿನ ಒಂದೊಂದಾಗಿ ದೂರ ಎಣ್ಣೆಯಲ್ಲಿ ಬಿಡೋಣ. ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಅದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಅದೇನಾದರೂ ಲೋ ಫ್ಲೇಮಲ್ಲಿದ್ದರೆ ಹಲಸಿನಕಾಯಿ ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ. ಅದೇ ಹೈ ಫ್ಲೇಮಲ್ಲಿದ್ದರೆ ಅದು ಸೀದೋಗುತ್ತೆ.
ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಇದೊಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಆಗಲಿ. ಸ್ಟಾರ್ಟಿಂಗಲ್ಲೇ ಆಡಿಸ್ಬಾರ್ದು. 1-2 ನಿಮಿಷ ಆದಮೇಲೆ ಫ್ಲಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಒಂಚೂರು ಬಿಟ್ಕೊಳ್ದೆ ಕಾಯಿಗೆ ಅಂಟ್ಕೊಂಡಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಕಬಾಬ್ ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಹಲಸಿನಕಾಯಿ ಬೇಯಿಸಿ ಯೂಸ್ ಮಾಡ್ತಿರೋದ್ರಿಂದ ಒಳಗಡೆ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಇರುತ್ತೆ. ಈಗ ನೋಡಿ ಆರೆಂಜ್ ಕಲರಿಂದ ಬ್ರೈಟ್ ರೆಡ್ ಕಲರ್ ಆಗಿದೆ. ಕಬಾಬ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಆಚೆ ತಗೊಳ್ಳೋಣ. ನೋಡಿ ಈಗ ಚಿಕನ್ ಕಬಾಬ್ ಥರನೇ ಅನಿಸೋ ಹಲಸಿನಕಾಯಿ ಕಬಾಬ್ ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗ್ರೀನ್ ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಮಮತಾಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.